ತಾಲೂಕಿನ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗತ್ತಿಗನೂರು ಗ್ರಾಮದ ಸಮಾಧಾನ ಆಶ್ರಮದಲ್ಲಿ ಆಗಸ್ಟ್ 2ರಂದು ಸಂಕಲ್ಪ ದೀಪೋತ್ಸವ ಹಾಗೂ ಮೌನ ತಪಸ್ವಿ ಪ್ರಶಸ್ತಿ 2026 ಪ್ರಧಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಅಂತ ಬೆಂಗಳೂರಿನ ಸಮಾಧಾನ ಮಠದ ಉಸ್ತುವಾರಿ ಮಹೇಶ್ ತಿಳಿಸಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾಹಿತಿ ಕೊಟ್ಟ ಅವರು, ಗುರುಪೂರ್ಣಿಮೆಯನ್ನ ಅರ್ಥಪೂರ್ಣವಾಗಿ ಆಚರಿಸುವ ಸಲುವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆಗಸ್ಟ್ 2ರಂದು ಬೆಳಗ್ಗೆ 10 ಗಂಟೆಗೆ ಭಕ್ತಿಪಥ ಉದ್ಘಾಟನೆಯಾಗಲಿದ್ದು 10:30 ಗಂಟೆಗೆ ಗುರುಗಳ ತೈಲವರ್ಣ ಚಿತ್ರಗಳ ಲೋಕಾರ್ಪಣೆಯಾಗಿದೆ. ಭಾನುವಾರ ಸಂಜೆ 4:30 ಗಂಟೆಗೆ ನಡೆಯುವ ಸಂಕಲ್ಪ ದೀಪೋತ್ಸವ ಹಾಗೂ ಮೌನ ತಪಸ್ವಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮಠದ ಜಡೆಯ ಶ್ರೀ ಶಾಂತಲಿಂಗೇಶ್ವರ ಸ್ವಾಮೀಜಿ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಶರಣ ಸಾಹಿತ್ಯ ಪರಿಷತ್ನ ಗೌರವ ಸಲಹೆಗಾರರು ಆದ ನಾಡೋಜ ಗೋರು ಚೆನ್ನಬಸಪ್ಪ, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಆದ ರೂಪಾ ಡಿ, ಸಾಹಿತಿ ಸಂಗೀತ ನಿರ್ದೇಶಕ ನಾಗೇಂದ್ರ ಪ್ರಸಾದ್ ಭಾಗವಹಿಸಲಿದ್ದು, ಹಲವು ಮಠದ ಸ್ವಾಮೀಜಿ ಭಾಗವಹಿಸಲಿದ್ದಾರೆ ಎಂದಿದ್ದಾರೆ. ಪರಮ ಪೂಜ್ಯ ಜಡೆ ಶಾಂತಲಿಂಗೇಶ್ವರ ಮಹಾಸನ್ನಿಧಾನವನ್ನು ಹೃನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಕ್ಷೇತ್ರನಾಥನಾದ ಶ್ರೀ ಅರಕೆಲಿಂಗೇಶ್ವರ ಸ್ವಾಮಿಯವರನ್ನು ಹೃನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಇದೇ ಭಾನುವಾರ ಆಗಸ್ಟ್ 2ನೇ ತಾರೀಕು ಬೆಂಗಳೂರು ಸಮಾಧಾನ ಕೇಂದ್ರ ಕೆರೆಗತ್ತಿಗನೂರು ಗ್ರಾಮದಲ್ಲಿ ಇರುವಂತಹ ಕೇಂದ್ರದಲ್ಲಿ ಒಂದು ಲೋಕ ಕಲ್ಯಾಣಕ್ಕಾಗಿ ಹಾಗೂ ಪೂಜ್ಯ ಗುರುದೇವರ ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ಈ ಸಮಾಧಾನ ಆಶ್ರಮದಲ್ಲಿ ಒಂದು ಸಂಕಲ್ಪ ದೀಪೋತ್ಸವ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಗುರುಬಂಧುಗಳು ಹಾಗೂ ಎಲ್ಲ ಸದ್ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೋರ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಶ್ರಮದಲ್ಲಿ ಇರ್ತಕ್ಕಂಥ ಒಂದು ತೈಲವರ್ಣದ ಚಿತ್ರಗಳು ಮತ್ತು ನಡಿಗೆ ಪಥ ಇವೆಲ್ಲವೂ ಕೂಡ ಉದ್ಘಾಟನೆ ಇರುತ್ತದೆ. ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಹಲವಾರು ವಿಶೇಷತೆಗಳಿದೆ. ಅದನ್ನು ನಮ್ಮ ಗುರುಬಂಧುಗಳ ಭೀಮಶಂಕರ್ ಪಾಟೀಲ್ ಸರ್ ಅದನ್ನು ನಮಗೆಲ್ಲ ವಿವರಣೆ ಕೊಡ್ತಾರೆ ಅಂತ ಕೇಳಿ ಎಲ್ಲ ಸದ್ಭಕ್ತರು ಹಾಗೂ ಗುರುಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ಕೋರ್ತಾ ಇದ್ದೀವಿ. ಶ್ರೀಮಠದ ಸದ್ಭಕ್ತ ಭೀಮಶಂಕರ್ ಪಾಟೀಲ್ ಮಾತನಾಡಿ, ಈ ವರ್ಷದಿಂದ ಶ್ರೀಮಠದಿಂದ ಮೌನ ತಪಸ್ವಿ ಪ್ರಶಸ್ತಿ ನೀಡಲು ನಿರ್ಧಾರ ಮಾಡಿ ಬೆಂಗಳೂರಿನ ಕಲ್ಪನಾ ಗಣೇಶನ್ NAL ಹಿರಿಯ ಮುಖ್ಯ ವಿಜ್ಞಾನಿಗಳು ಆದ ಕೊಟ್ರೇಶ್ ಎಂ ಗದ್ದಿಕೇರಿ ಅವರಿಗೆ ನೀಡಿ ಗೌರವಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹರಗುರು ಚಿರಮೂರ್ತಿಗಳು, ಜನಪ್ರತಿನಿಧಿಗಳು ಭಾಗವಹಿಸಲಿದ್ದು, ಅಕ್ಕಪಕ್ಕದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಇದೇ ಬರುವ ಆಗಸ್ಟ್ 2ನೇ ತಾರೀಕು ಸಮಾಧಾನದ ನಮ್ಮ ಶ್ರೀ ಸಮಾಧಾನ ಕೇಂದ್ರದಲ್ಲಿ ಪರಮ ಪೂಜ್ಯ ಜಡೆ ಶಾಂತಲಿಂಗೇಶ್ವರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮಠದ ವತಿಯಿಂದ ಗುರುಪೂರ್ಣಿಮೆ ಪ್ರಯುಕ್ತ ಸಂಕಲ್ಪ ದೀಪೋತ್ಸವ ಅನ್ನುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಸದ್ಭಕ್ತರು ಮತ್ತು ಗುರುಗಳ ಇಚ್ಛೆಗೆ ಶ್ರೀ ಗುರುಗಳ ಆಯುಷ್ಯ ಆರೋಗ್ಯ ವೃದ್ಧಿಗಾಗಿ ಸದ್ಭಕ್ತರು ದೀಪೋತ್ಸವವನ್ನು ದೀಪಾಚರಣೆ ಮೂಲಕ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಗುರುಗಳು ಸದ್ಭಕ್ತರಿಗಾಗಿ ದೀಪ ಪ್ರಜ್ವಲನ ಮಾಡಿ ದೀಪೋತ್ಸವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜನಪದ ತಜ್ಞ ಶರಣ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಗೋರು ಚೆನ್ನಬಸಪ್ಪನವರು ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರು ಮಹಾನಗರ ಕಾರ್ಯಪಡೆಯ ಮುಖ್ಯಸ್ಥರಾದಂಥ IPS ಅಧಿಕಾರಿ ಡಿ ರೂಪ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ಖ್ಯಾತ ಸಂಗೀತ ನಿರ್ದೇಶಕರಾದಂಥ ವಿ ನಾಗೇಂದ್ರ ಪ್ರಸಾದ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಸೊಲ್ಲಾಪುರ, ಬಿಜಾಪುರ, ಹುಬ್ಬಳ್ಳಿ, ಬಾಗಲಕೋಟೆ ಇಲ್ಲಿಯ ಸಮಾಧಾನದ ಕೇಂದ್ರದ ಎಲ್ಲ ಗುರುಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗಾಗಿ ಶ್ರೀಮಠದ ಸದ್ಭಕ್ತರು, ಆಮೇಲೆ ನಮ್ಮ ಶ್ರೀಮಠದ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಪವಿತ್ರ ಕಾರ್ಯದಲ್ಲಿ ಭಾಗಿಯಾಗಿ ಅವತ್ತಿನ ಕಾರ್ಯಕ್ರಮ ಯಶಸ್ಸಿಗೆ ಕಾರಣೀಭೂತರಾಗಬೇಕು ಅಂತೇಳಿ ಶ್ರೀಮಠದ ವತಿಯಿಂದ ನಾವು ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಸಮಾಧಾನದಲ್ಲಿ ಈ ವರ್ಷ ಪ್ರಥಮವಾಗಿ ವಾರ್ಷಿಕ ಮೌನ ತಪಸ್ವಿ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಒಂದು ಬಹುದೊಡ್ಡ ಕಾರ್ಯಕ್ಕೆ ಈ ವರ್ಷ ನಾವು ನಾಂದಿಯನ್ನು ಹಾಡ್ತಾ ಇದ್ದೀವಿ. ಮೌನ ತಪಸ್ವಿ ಪ್ರಶಸ್ತಿಗೆ ಬೆಂಗಳೂರಿನ ನಮ್ಮ ಗಳಾದಂಥ ಕೊಟ್ರೇಶ್ ಅವರು, ಶ್ರೀಮತಿ ಕಲ್ಪನಾ ಅವರಿಗೆ ಭಾಜನರಾಗಿದ್ದಾರೆ.
ಇದು ಸಾಮಾಜಿಕ ಸೇವೆ ಮತ್ತು ಸಮಾಧಾನದ ಗುರು ಬಂಧುಗಳನ್ನು ಗುರುತಿಸಿಕೊಡುವಂಥ ಪ್ರಶಸ್ತಿ. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರಶಸ್ತಿಯಾಗಿ ಇದನ್ನು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನಾಗಿ ಶ್ರೀಮಠದಿಂದಲೇ ಕೊಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೀವಿ. ಈ ವರ್ಷದ ಪ್ರಾಯೋಗಿಕವಾಗಿ ಈ ವರ್ಷದಿಂದ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಇದೊಂದು ಈ ಕಾರ್ಯಕ್ರಮದ ವಿಶೇಷತೆ ಆಗಿರೋದ್ರಿಂದ ಎಲ್ಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಅವತ್ತು ಪರಮ ಪೂಜ್ಯ ಗುರುಗಳು ಎಲ್ಲರ ಭಕ್ತರಿಗೂ ದರ್ಶನವನ್ನು ನೀಡುವುದರ ಮೂಲಕ ಈ ಗುರು ಪೂರ್ಣಿಮೆಯನ್ನು ಯಶಸ್ವಿಗೊಳಿಸುವಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ, ಪವಿತ್ರ ಕಾರ್ಯಕ್ರಮದಲ್ಲಿ, ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ನಾವು ಶ್ರೀಮಠದ ವತಿಯಿಂದ ಸದ್ಭಕ್ತರಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ. 9 ಗಂಟೆಗೆ ಶತಸ್ಥಲ ಧ್ವಜಾರೋಹಣ, ಅದಾದ ನಂತರ ನಡಿಗೆ ಪಥ ಅಂತೇಳಿ ಭಕ್ತರಿಗಾಗಿ ನಾವು ನಿರ್ಮಾಣ ಮಾಡಿರುವಂಥ ಉದ್ಯಾನವನದ ಭಕ್ತಿ ಪಥ ಮಾರ್ಗ ಉದ್ಘಾಟನೆ ಪೂಜಾ ಗುರುಗಳಿಂದ ಉದ್ಘಾಟನೆ ಇದೆ. ಅದರ ಜೊತೆಗೆ ಗುರುಗಳ ತೈಲವರ್ಣ ಚಿತ್ರದ ಉದ್ಘಾಟನೆಯು ಅವತ್ತು ಇರೋದ್ರಿಂದ ಇದೆ. 11 ಗಂಟೆಗೆ ಗುರುಗಳ ದರ್ಶನ, ಸಂಜೆ 4:00ವರೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. 4:00ವರೆಯಿಂದ 9 ಗಂಟೆವರೆಗೂ ವೇದಿಕೆ ಕಾರ್ಯಕ್ರಮ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಇರೋದ್ರಿಂದ ಸದ್ಭಕ್ತರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶೋಭೆಗೊಳಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಮಾಧ್ಯಮಗೋಷ್ಠಿಯಲ್ಲಿ ಮಾಧ್ಯಮ ಸಂಯೋಜಕ ಗಂಗಾಧರ್, ಭಕ್ತರುಗಳು ಆದ ಲಿಂಗಣ್ಣ, ಗೋವಿಂದರಾಜು, ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ರಾಮ್ ಪ್ರಸಾದ್ KR, ನೆಲಮಂಗಲ.